ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಬಡತನದ ನಿರ್ಮೂಲನೆಗೆ ಶಿಕ್ಷಣ ಮಾತ್ರ ದಾರಿ. ಸುನೀಲ್ ನಾಲತವಾಡ ಬಡತನದಿಂದ ಆಚೆ ಬರಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಬೆಂಗಳೂರಿನ ಯುವ ಸಂಸ್ಥೆ ಅಧ್ಯಕ್ಷರಾದ ವಿ ಸುನೀಲ್ ಹೇಳಿದರು. ಸ್ಥಳೀಯ ವೀರೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರು ಯುವ ಸಂಸ್ಥೆಯಿಂದ ಸ್ಮಾರ್ಟ್ ಬೋರ್ಡ್ ವಿತರಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮಗು ಶಿಕ್ಷಣ ಪಡೆಯಬೇಕು. ಶಿಕ್ಷಣದಿಂದಲೇ ಮಾತ್ರ ಸಮಾಜ ಸುಧಾರಣೆ ಮತ್ತು ತಮ್ಮ ಆರ್ಥಿಕ ಸುಧಾರಣೆಯಾಗುತ್ತದೆ ಎಂದರು. 2008ರಲ್ಲಿ ಅಬ್ದುಲ್ ಕಲಾಂ ಅವರ ಪುಸ್ತಕದಿಂದ ಪ್ರೇರಣೆಯಾಗಿ ದೃಢ ನಿರ್ಧಾರ ಮಾಡಿ ಒಂದು ಶಾಲೆ ದತ್ತು ತೆಗೆದುಕೊಂಡು ಪ್ರಾರಂಭವಾದ ಈ ಸಂಸ್ಥೆ ಇವತ್ತು 18 ವರ್ಷ ನಂತರ 350ಕ್ಕಿಂತ ಹೆಚ್ಚು ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ 50,000ಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತೇವೆ. 10 ಜನರ ತಂಡದೊಂದಿಗೆ ಕಿರಣ್ ಅಣ್ಣನವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇವತ್ತು 15,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಂಸ್ಥೆಯನ್ನು ಸೇರಿಕೊಂಡಿದ್ದಾರೆ. ಈ ಸಂಸ್ಥೆಯ ಉದ್ದೇಶ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಯಬೇಕು, ಪ್ರತಿಯೊಂದು ಶಾಲೆ ಮಾದರಿ ಶಾಲೆಗಳು ಆಗಬೇಕು ಎಂಬ ಉದ್ದೇಶವಿದೆ. ಆ ನಿಟ್ಟಿನಲ್ಲಿ ಶಾಲೆಯಲ್ಲಿರುವ ಕುಂದುಕೊರತೆಗಳನ್ನು ನೀಗಿಸುವ ಕೆಲಸ ಮಾಡುತ್ತೇವೆ. ಈ ಸಂಸ್ಥೆಯ ಸಂಸ್ಥಾಪಕರಾದ ಕಿರಣ್ ಅಣ್ಣನವರು 6 ಲಕ್ಷ ಮಕ್ಕಳಿಗೆ ಕೌಶಲ್ಯ ತರಬೇತಿ, ವಿದ್ಯಾರ್ಥಿ ವೇತನ ಸೇರಿದಂತೆ ಸ್ಮಾರ್ಟ್ ಬೋರ್ಡ್, ಕಂಪ್ಯೂಟರ್, ಬೆಂಚ್, ಶಾಲಾ ಬ್ಯಾಗ್ ಸೇರಿದಂತೆ ಅಗತ್ಯ ಸೌಲಭ್ಯ ಒದಗಿಸುವ ಕಾರ್ಯ ನಮ್ಮದಾಗಿದೆ. ಅದೇ ರೀತಿ ವೀರೇಶ್ವರ ಪ್ರಾಥಮಿಕ ಶಾಲೆಗೆ ಕೊಡಮಾಡುವ ಸ್ಮಾರ್ಟ್ ಬೋರ್ಡ್ ವಿತರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಕೊಠಡಿಗಳಿಗೂ ಸ್ಮಾರ್ಟ್ ಬೋರ್ಡ್ ಕೊಡುವ ಕಾರ್ಯ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಆಲ್ಮೇಲ್ ವಿರಕ್ತಿ ಮಠ ಜಗದೇವ ಮಲ್ಲಿಮಮ್ಮಯ್ಯ ಶರಣರು ಆಶೀರ್ವಚನ ನೀಡಿ, ಯುವ ಸಂಸ್ಥೆಯ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂದು ಈ ಸಂಸ್ಥೆಯ ಸ್ವಯಂ ಸೇವಕರು ದೃಢ ಸಂಕಲ್ಪ ಮಾಡಿ ಇವತ್ತು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕ್ಕೆ ಪ್ರತಿ ತಿಂಗಳ ಹಣವನ್ನು ಮೀಸಲು ಇಟ್ಟು ಆ ಹಣದಿಂದ ಕನ್ನಡ ಶಾಲೆಗಳನ್ನು ಉಳಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಪ್ರತಿಯೊಬ್ಬ ಮಗು ಮೊಬೈಲ್ ವ್ಯಾಮೋಹಕ್ಕೆ ಅಂಟಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸ್ಮಾರ್ಟ್ ಬೋರ್ಡ್ ಮಕ್ಕಳಿಗೆ ಬಹಳಷ್ಟು ಉಪಯೋಗಕರವಾಗುತ್ತೆ ಎಂದರು. ವೀರೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿ ಮುತ್ತು ಸೌಕರ್ ಅಂಗಡಿ ಮಾತನಾಡಿ, ಯುವ ಸಂಸ್ಥೆ ವತಿಯಿಂದ ರಾಜ್ಯಾದ್ಯಂತ ಮಾತೃಭಾಷೆ ಶಾಲೆಗಳಿಗೆ ಬಹಳಷ್ಟು ಉಪಯೋಗ ಆಗುತ್ತದೆ ಎಂದರು. ಸನ್ಮಾನ ಶಾಲೆಗೆ ಸ್ಮಾರ್ಟ್ ಬೋರ್ಡ್ ವಿತರಣೆ ಮಾಡುವ ಯುವ ಸಂಸ್ಥೆಯ ಅಧ್ಯಕ್ಷರಾದ ವಿ ಸುನೀಲ್ ಅವರಿಗೆ ಸಂಸ್ಥೆ ವತಿಯಿಂದ ಡಿಜಿಟಲ್ ದೀಪ ಎಂಬ ವಿಶೇಷ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ MS ಪಾಟೀಲ್, ಕಾರ್ಯದರ್ಶಿಗಳಾದ MB ಅಂಗಡಿ, ಉಚಿತ ಪ್ರಸಾದ ನಿಲಯದ ಅಧ್ಯಕ್ಷರಾದ AG ಗಂಗನಗೌಡ ಗುಂಡು ಸೌಕರ್, BS ಪಾಟೀಲ್, ಕೋಶಾಧ್ಯಕ್ಷರಾದ BM ತಾಳಿಕೋಟಿ ವಕೀಲರು, ಪ್ರಾಚಾರ್ಯರಾದ DR ಮಳಕೇಟ್, ಶಾಲೆಯ ಮುಖ್ಯ ಗುರುಗಳಾದ MY ಗೌಂಡಿ, MP ಗುರುನಾಥ್, SN ಕಂಗಳಸರ್, BS ಹೊಸಗೌಡರ್ ಇದ್ದರು. ಕಾರ್ಯಕ್ರಮವನ್ನು ಬಸವರಾಜ್ ಹಾದಿಮನಿ ನಿರೂಪಿಸಿ ವಂದಿಸಿದರು. ಸ್ಮಾರ್ಟ್ ಬೋರ್ಡ್ ಕೋಶಾಧ್ಯಕ್ಷರು ವಕೀಲರು ತಾಳಿಕೋಟೆ ಹೌದಾ? ವರ್ಷ ನಾವು ಶಾಲೆಗಳನ್ನ ಅಡಾಪ್ಟ್ ಮಾಡ್ಕೋತೀವಿ, ಆ ತರದನ್ನ ನಡೆಸೋದು. ಆದ್ರೆ ನಾವು ಪರ್ಸನಲಿ ನಾವೆಲ್ಲರೂ ಉದ್ಯೋಗಿಗಳು. ಅಂದ್ರೆ ನಾನು TCS ಟಾಟಾ ಅಂತ ಕಂಪ್ನಿ ಅಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಇದರ ಫೌಂಡರ್ ಸರ್ ಅವರು ಕಿರಣ್ ಸರ್ ಅಂತ, ಅವರು ಇವತ್ತು ಬರ್ಬೇಕಾಗಿತ್ತು, ಅವ್ರು ಇನ್ನೊಂದು ಶಾಲೆಯಲ್ಲಿ ಇದ್ದಾರೆ, ಸೊ ಅದಕ್ಕೋಸ್ಕರ ಬರಕ್ಕಾಗ್ಲಿಲ್ಲ. ಅವರು HP ಕಂಪ್ನಿನಲ್ಲಿ ಮ್ಯಾನೇಜರ್. ನಮ್ಮಲ್ಲಿ 15,000 ಜನ ಸ್ವಯಂ ಸೇವಕರಿದ್ದಾರೆ. ಎಲ್ಲರೂ ತಮ್ಮ ವೃತ್ತಿ ನೋಡ್ಕೊಂಡು ಇದನ್ನ ಪ್ರವೃತ್ತಿಯಾಗಿ ಮಾಡ್ತಾ ಇರೋದು, ಸಂಬಳಕ್ಕೆ ಯಾರು ಕೆಲಸ. ಸೊ ನಮಗೆ
ಶನಿವಾರ ಭಾನುವಾರ ಅಂದ್ರೆ ರಜಾ. ಹೌದು. ಆಮೇಲೆ ನಾವು ಬೆಂಗಳೂರಲ್ಲಿ ನೋಡಿದಾಗ ಕೆಲವೊಂದು ಬೆಂಗಳೂರು ಭಾಗಗಳಲ್ಲಿ ಕೊಡೋರು ಇದ್ದಾರೆ ಕೆಲವರು. So ನಾವ್ ಎಲ್ಲಿ ರೀಚ್ ಆಗಿಲ್ಲ ಅಂತ ಕಡೆ ರೀಚ್ ಆಗ್ಬೇಕು, ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಅಂತ. ನಮ್ಮ ಉತ್ತರ ಕರ್ನಾಟಕ ಹೌದು. ಯಾಕಂದ್ರೆ ಕಮಿಟಿ ಇಲ್ಲಿ ಶಾಲೆಗೆ ನಮ್ ಕಡೆಯಿಂದಾನೇ ಬಂದು ವಿಸಿಟ್ ಮಾಡಿದ್ರು. ಫಸ್ಟ್ ಅಪ್ಲೈ ಮಾಡಕ್ ಹೇಳಿರ್ತೀವಿ. ಸೊ ಎಲ್ಲಿ ಶಾಲೆಗೆ ಸೌಲಭ್ಯಗಳಿಲ್ಲ ಅದನ್ನ ನೋಡಿ, ಹೌದು ಅದನ್ನ ನೋಡಿ ಅಪ್ಲೈ ಮಾಡಿತ್ತು ಶಾಲೆಯಿಂದಾನೆ. ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ನಮ್ ಕಡೆಯಿಂದಾನೇ ಬಂದು ಇದೊಂದು ವಿಸಿಟ್ ಅಸೆಸ್ಮೆಂಟ್ ಮಾಡ್ತಾರೆ. ಇದು 2ನೇ ಸಾರಿ ಈಗ ಹೌದು. ಸೊ ನಾವ್ ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಖುದ್ದಾಗಿ ಹೋಗಿ ಕುಂದು ಕೊರತೆಗಳನ್ನು ತಿಳ್ಕೊಂಡು ಆ ಶಾಲೆಗೆ ಇದು ಶುರು ಸರ್. ಈಗ ಒಂದ್ಸಾರಿ ಈಗ ಇದ್ರ ಮುಖಾಂತರ ಶುರುವಾಗಿ ಇನ್ನ ಮುಂದೆ ಇನ್ನ ನಮ್ ಕೈಯಲ್ಲಿ ಏನ್ ಮಾಡೋದು, ನಾವ್ ಯಾವಾಗ್ಲೂ ನಾವ್ ಹೇಳ್ಕೊತೀವಿ ನಮ್ದು ಅಳಿಲು ಸೇವೆ ಇದು. ಯಾಕಂದ್ರೆ ಟೀಚರ್ಸ್ ಪ್ರತಿನಿತ್ಯ ಇಲ್ಲಿ ಶಾಲೆನಲ್ಲಿ ನಡ್ಸ್ಕೊಂಡು ಹೋಗೋದು ನಮ್ದೊಂದು ಚಿಕ್ಕ ಸೇವೆ ಇದ್ರ ಮುಖಾಂತರ ಇಲ್ಲ ಸರ್, ದೊಡ್ಡ ಪೂಜೆನೆ ಯಾಕಂತ ಕೇಳಿದ್ರೆ ಹಾ. ಆ ಡಿಜಿಟಲ್ ನಾಗ ಮಕ್ಕಳಿಗೆ ಮೊಬೈಲ್ ಟಿವಿ ನೋಡಿ ಬಹಳ ಹೆಚ್ಚದ ಅಡಾಪ್ಟ್ ಇರ್ತಾರೆ. ಹಿಂಗಾಗಿ ಅದನ್ನ ತೋರಿಸ್ಬಿಟ್ರೆ ಬಹಳ ಕರೆಕ್ಟ್. ಇನ್ನ ಟ್ರೈನಿಂಗ್ ಆಗಿಲ್ಲ. ಟ್ರೈನಿಂಗ್ ಆದ್ಮೇಲೆ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಅದರಲ್ಲಿ ಸೈನ್ಸ್ ಲ್ಯಾಬ್ ಇದೆ, ಮ್ಯಾಥ್ಸ್ ಲ್ಯಾಬ್ ಇದೆ, ಎಲ್ಲಾನು ವಿಜುವಲಿ ಕಲಿಬಹುದು. ಹೆಚ್ಚಿಗೆ ದಿನ ಅದು ತಲೆಯಲ್ಲಿ ಉಳಿಯುತ್ತೆ, ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇದು ಸಾಂಕೇತಿಕವಾಗಿ ಒಂದು ಕ್ಲಾಸ್ ರೂಮ್ ಇಂದ ಶುರು ಮಾಡಿದೀವಿ. ನಮ್ಮ ಉದ್ದೇಶ ಪ್ರತಿ ಕೊಠಡಿಲಿ ಒಂದೊಂದು ಸ್ಮಾರ್ಟ್ ಬೋರ್ಡ್ ಇರಬೇಕು. ಆ ತರ ನಾವು ಮಾಡ್ಬೇಕು ಮುಂದೆ. ಈ ಒಂದು ಕೊಡ್ತೀರಾ? ಈಗ ಒಂದು ದೇಣಿಗೆ ಕೊಟ್ಟ. ಅದನ್ನ ಎಲ್ಲಾ ಮಕ್ಕಳು ಬಳಸ್ಕೋಬಹುದು. ಅದಕ್ಕೊಂದು ಸಪರೇಟ್ ರೂಮ್ ತರನು ಏನೋ ಕಾಮನ್ ರೂಮ್ ಮಾಡಿ ಅವ್ರವರ ಪಾಠ ತರಗತಿ ಇದ್ದಾಗ ಅಲ್ಲಿ ಬಂದು NCERT ಲೆಸನ್ಸ್ ಎಲ್ಲ ಎಲ್ಲ ಇದೆ. ಎಲ್ಲ ಇದೆ. ICSE, CBSE ಎಲ್ಲ ಬಂದ್ಬಿಡ್ತಪ್ಪ. ಕಂಪ್ಯೂಟರ್ ಚಿಪ್ ಅಲ್ಲಿ ಲಕ್ಷಾಂತರ ನೆನ್ಪಿಟ್ಕೊಳ್ಳಿ. ಎಲ್ಲ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ ಎರಡರಲ್ಲೂ ಪಾಠ ಇದೆ. ಅದನ್ನ ನೋಡಬೇಕು. ಮತ್ತೆ ಇಷ್ಟಲ್ಲದೆ ಮತ್ತೆ ಕಂಪ್ಯೂಟರ್ ಕೂಡ ನಾನು ಕೊಡ್ತೀನಿ ಅಂತ ಹೈಸ್ಕೂಲ್ ಕೇಳಿದ್ರೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ. ಲ್ಯಾಬ್ಗಳ ಸೌಲಭ್ಯಗಳನ್ನು ತುಂಬಾ ಶಾಲೆಗಳಲ್ಲಿ ಮಾಡಿದೀವಿ. ಸೊ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇವ್ರು ಮಾಡ್ತಿದ್ರು ಅದನ್ನ. ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಇಂದ ಎಲ್ಲ ಸ್ಕೂಲ್ ಮತ್ತೆ ಇಲ್ಲಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಇದ್ರೆ ಆಳಂದಲ್ಲಿ. ಅವ್ರು ಯಾರು ಬಸವರಾಜ್ ಪಾಟೀಲ್ ಸೇಡಂ ಹೌದು ಅಧ್ಯಕ್ಷ. ಅವರು ಏನೋ ಟ್ರಸ್ಟಿ ಚೇರ್ಮನ್ ಏನೋ ಅದಾರ. ಅವರು ಈ ಭಾಗದಲ್ಲಿ ಅದು ಮಾಡಾಕತ್ತಾರೆ. ನನಗೆ 2-3 ಸಲ ಬೆಟ್ಟ ಇದೆ. ತಮ್ಮ ಲಕ್ಷ್ಯ ಈ ಕಡೆ ಉತ್ತರ ಕರ್ನಾಟಕ ಕಾಫಿ ಟೀ ಕುಡಿಯಲ್ಲ. ಯಾಕಂದ್ರೆ ಇಲ್ಲಿ ಈ ಭಾಗಗಳಲ್ಲಿ ತುಂಬಾನೇ ಅವಶ್ಯಕತೆ ಇದೆ. ನಾವು ಅದನ್ನ ನೋಡಿದೀವಿ. ನಾವು ಅದೇ ಹೇಳೋದಲ್ಲ, ಮೂರು ಶಾಲೆಗಳು ಎಲ್ಲ ಆದಷ್ಟು ಈ ಭಾಗಗಳಲ್ಲಿ ನೀವು ಗದಗಿಂದ ಮಿಡಲ್ ಆಫ್ ಕರ್ನಾಟಕ ದಾವಣಗೆರೆ ಆ ಕಡೆ ಎಲ್ಲ ಭಾಳ ಡೆವಲಪ್ ಇದೆ. ಈ ಕಡೆ ಭಾಳ ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಶುರು ಮಾಡೋಣ. ನಾವು ಕಾಯ್ತಾ ಇದ್ದೀವಿ. ನಾವು ಇದಾದ್ಮೇಲೆ ಇನ್ನು ಹಟ್ಟಿ ಕಡೆ ಹೋಗ್ಬೇಕು. ಸರಿ ಯಾಕ ಸರಿ ಕರಿ ಮಾತಾಡ ಬರಿ ಗೌಂಡಿ ಸರ್ ಇಲ್ಲ ಸರ್ ಬಂದ ಗೌಂಡಿ ಸರ ಸರ್ ಆಗ್ಲಿ. ನಿಮ್ಮ ಮುಖಾಂತರ ಈ ರೀತಿಯಾಗಿ ಒಳ್ಳೆ ವಿಚಾರಗಳು ಸೇರ್ಬೇಕು ಅಂತ ಭಗವಂತನ ಇಚ್ಛೆ. ನಾವು ಚೆನ್ನಾಗಿ ಮಾಡಿ ಇಂಟ್ರಾಕ್ಷನ್ ಮಾಡ ಬುದ್ಧಿಯವ್ರು ಅಲ್ಲಿ ಇಬ್ರು ಇಟ್ಕೊಂಡು ಮಾಡೋಣ. ಒಂದಿಬ್ರು ಮಕ್ಕಳು ಬನ್ನಿ, ಒಂದೆರಡು ಮಕ್ಕಳು. ನೀವು ಹೇಳಿ, ಮಕ್ಕಳು ಹೇಳಿ. ಒಂದು ಮಿನಿಟ್ ಅಷ್ಟೇ ಹೇಳಿ ಸರ್, ಒಂದು ನಿಮಿಷ. ಇಲ್ಲ ಕೂತ್ಕೊಳ್ಳಿ, ಒಂದು 2 ನಿಮಿಷ ಆನ್ ಮಾಡ್ತೀವಿ, ಆಮೇಲೆ ಮಾಡಿ. ಅದು ಆನ್ ಮಾಡ್ಕೊಳ್ಳೋದಿದೆ, ಅದಕ್ಕೋಸ್ಕರ. ಓಕೆ ಸರ್.
ಗೌಂಡಿ ಸರ್ ಗೌಂಡಿ ಅವ್ರ ನೀವು ಬನ್ನಿ ಬನ್ನಿ ಸರ್. ಗುರು ಸರ್ ಅವ್ರು ಈ ಕಡೆ ಬರ್ರಿ. ಸಂಸ್ಥಾಪಕರು ಸ್ವಯಂಸೇವಕರು ಶರಣ ಶ್ರೀ ವೀರೇಶ್ವರ ವಿದ್ಯಾಸಂಸ್ಥೆಗೆ ಅದರಲ್ಲೂ ಶ್ರೀ ವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ನೀಡಿರುವಂತಹ ಈ ಡಿಜಿಟಲ್ ಇಂಟರಾಕ್ಟಿವ್ ಬೋರ್ಡಿನ ಹಸ್ತಾಂತರ ಹಾಗೂ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪೂಜನೀಯ ಗುರುವರಿಯರನ್ನು ವೇದಿಕೆ ಮೇಲಿರುವಂಥ ಎಲ್ಲ ದಿವ್ಯತೆಯರನ್ನು ಮೊದಲು ಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ಈ ಕಾರ್ಯ ಸಂಗೀತ ಶಿಕ್ಷಕರಾಗಿರುವಂಥ ಕುಮಾರಿ ಚಿತ್ತಾರವರು ಪ್ರಾರ್ಥನೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ. ಶರಣ ದಂಪತಿಗಳ ಎಲ್ಲ ಹೃದಯದಲ್ಲಿ ಸ್ಮರಿಸುತ್ತಾ ಈ ಒಂದು ಡಿಜಿಟಲ್ ಇಂಟರಾಕ್ಟಿವ್ ಬೋರ್ಡ್ನ ಉದ್ಘಾಟನೆಯ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದೇವ ಪ್ರದೀಪಮಯ್ಯ ಮಹಾಸ್ವಾಮಿಗಳು ವಿರಕ್ಮಠ ಸಕೀರ್ ಆಲ್ಮೇಲ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಆತ್ಮೀಯವಾದಂಥ ಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಚೇರ್ಮನ್ ಆದಂಥ ಶ್ರೀಮಾನ್ಯ MS ಪಾಟೀಲ್ ಅವರು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ
ಈ ಒಂದು ನಮ್ಮ ಶಾಲೆಗೆ ಡಿಜಿಟಲ್ ಇಂಟರಾಕ್ಟಿವ್ ಬೋರ್ಡ್ನ ಕೊಡುಗೆ ನೀಡಿರ್ತಕ್ಕಂಥ ಮತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸುನೀಲ್ ಬಿ ಟ್ರಸ್ಟಿ ಇವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಶಿಕ್ಷಕರೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಮಾನ್ಯ MP ಅಂಗಡಿಯವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ, ನ್ಯಾಯವಾದಿಗಳಾಗಿರ್ತಕ್ಕಂಥ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಮಾನ್ಯ BM ತಾಳಿಕೋಟೆ ವಕೀಲರನ್ನು ಕೂಡ ಆತ್ಮೀಯವಾದ ಅದೇ ರೀತಿಯಾಗಿ ನಮ್ಮ ಉಚಿತ ಪ್ರಸಾದ ನಿಲಯದ ಚೇರ್ಮನ್ನರು, ನಮ್ಮೆಲ್ಲರ ಮಾರ್ಗದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ಶ್ರೀಯುತ AG ಗಂಗನಗೌಡರು ಅವರನ್ನು ಕೂಡ ಆತ್ಮೀಯವಾದ ಅದೇ ರೀತಿಯಾಗಿ ನಮ್ಮ ಸಂಘದ ಇನ್ನೋರ್ವ ನಿರ್ದೇಶಕರಾಗಿರ್ತಕ್ಕಂಥ ಬಾಪು ಗಣೇಶ ಪಾಟೀಲ್ ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ PU ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ DR ಮೈಕರ್ ಸರ್ ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ PU ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ SN ಕಂಗಳೂರುಗಳನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹೈಸ್ಕೂಲ್ ವಿಭಾಗದ ಉಪ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಗುರುನಾಥ್ MT ಗುರುನಾಥ್ ಗುರುಗಳನ್ನು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಕಾಶಿನಾಥ್ ಬಿರಾದರ್ ಅವರನ್ನ ಆತ್ಮೀಯವಾದಂಥ ಸ್ವಾಗತವನ್ನು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ನಮಃ. ಸೈಡ್ ಬೇರೆ ಹಿಂಗೆ ಸೈಡ್ ನಿಂದ ನೀವು ಆ ಕಡೆ ಹೋಗ್ರಿ. ಸೌಕರ ಆ ಕಡೆ ಸರ್ ವಕೀಲ್ರಿ, ಸೌಕರ ಕಡೆ ಹೋಗ್ರಿ. ನೀವು ಇನ್ನೂ ಸ್ವಲ್ಪ ಈ ಕಡೆ ಸೈಡ್ ಸರ್. ಯುವ ಬೆಂಗಳೂರು ಟ್ರಸ್ಟ್ನ ಟ್ರಸ್ಟಿಯಾಗಿರುವಂಥ ಪರದೆಯನ್ನು ಸರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿ 12 ವರ್ಷಗಳಿಂದ ನಿರಂತರವಾಗಿ HM ಸರ್ ಬನ್ನಿ, ಟೀಚರ್ಸ್ ಬನ್ನಿ. ಸ್ಮಾರ್ಟ್ ಬೋರ್ಡ್ ಹಸ್ತಾಂತರ ಮಾಡ್ತಿದ್ದಾರೆ.
ವೇದಿಕೆ ಮೇಲಿರುವಂತಹ ಪೂಜ್ಯ ಗುರುಜಿಯವರಿಗೆ ಮತ್ತೆ ಎಲ್ಲ ಗಣ್ಯರಿಗೆ, ಹೆಡ್ ಮಾಸ್ಟರ್ಸ್, ಟೀಚರ್ಸ್ ಮತ್ತೆ ಎಲ್ಲ ಮಕ್ಕಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾವು ಮೊದಲನೇ ಸಾರಿ ನಿಮ್ಮ ಶಾಲೆಗೆ ಬಂದಿದ್ದೀವಿ. ಸೊ ಯುವ ಬೆಂಗಳೂರು ಟ್ರಸ್ಟ್ ಬಗ್ಗೆ ಪರಿಚಯ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಸೊ ಇದರ ಸಂಸ್ಥಾಪಕರು ಬಂದು ಕಿರಣಣ್ಣ ಅಂತ. ನಾವೆಲ್ಲರೂ ನಮ್ಮ ಸಂಸ್ಥೆಯಲ್ಲಿ 2008ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರ ಒಂದು ಪುಸ್ತಕ ಅಭಿವೃದ್ಧಿ ಭಾರತ 2020 ಅನ್ನೋ ಒಂದು ಪುಸ್ತಕದಿಂದ ಪ್ರೇರಣೆಗೊಂಡು ನಮ್ಮ 24ನೇ ವಯಸ್ಸಿನಲ್ಲೇನೆ ಒಂದು ದೃಢ ನಿರ್ಧಾರ ಮಾಡಿ, ಮತ್ತೆ ಇದು ನಿಮಗೂ ಕೂಡ ಸಂದೇಶ, ನಾವೇನಾದ್ರೂ ಕಷ್ಟಗಳಿಂದ ಬಡತನದಿಂದ ಆಚೆ ಬರಬೇಕು ಅಂತಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ, ಯಾವುದರಿಂದ ಸಾಧ್ಯ. ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಂಬಿ, ಅದ್ರ ಜೊತೆಗೆ ಅವಕಾಶ ಅನ್ನೋದು ಸಮಾನವಾಗಿ ಸಿಗಬೇಕು. ದುಡ್ಡಿರೋರ್ಗು ಒಂಥರ, ಇಲ್ಲದೆ ಇರೋರ್ಗು ಒಂಥರ ಸಿಗಬಾರ್ದು. ಅದಾದ್ಮೇಲೆ ಇಲ್ಲಿ ಓದುವಂತ ತುಂಬಾ ಮನಸ್ಸುಗಳಿದ್ದಾವೆ. ಆ ಓದುವಂತ ಮನಸ್ಸುಗಳಿಗೆ ಸೂಕ್ತವಾದ ಪರಿಸರವನ್ನು ಸೃಷ್ಟಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅಂತ ನಂಬಿ 2008ರಲ್ಲಿ ಒಂದು ಶಾಲೆನ ದತ್ತು ತಗೊಳ್ಳೋದ್ರಿಂದ ಶುರುವಾದಂತ ಈ ಸಂಸ್ಥೆ ಇವತ್ತು 18 ವರ್ಷಗಳ ನಂತರ 350ಕ್ಕೂ ಹೆಚ್ಚು ಶಾಲೆಗಳನ್ನು ದತ್ತು ಪಡೆದು 50,000ಕ್ಕೂ ಹೆಚ್ಚು ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ತಾ ಇದೆ. ಅದ್ರ ಜೊತೆಗೆ 10 ಜನರ ತಂಡದೊಂದಿಗೆ ಕಿರಣಣ್ಣ ಅವರು ಈ ಸಂಸ್ಥೆಯನ್ನು ಶುರು ಮಾಡ್ತಾರೆ. ಇವತ್ತು 15,000ಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನು ಒಳಗೊಂಡಿದೆ ಅನ್ನೋದೇ ಒಂದು ಹೆಮ್ಮೆಯಾಗಿದೆ. ಹಾಗೆ ಕನ್ನಡದ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಅನುದಾನಿತ ಶಾಲೆಗಳು ಉಳಿಬೇಕು. ಆಮೇಲೆ ಪ್ರತಿಯೊಂದು ಶಾಲೆಯು ಒಂದು ಮಾದರಿ ಶಾಲೆಯಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಕನಸು. ಅದಕ್ಕೆ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಶಾಲಾ ಬ್ಯಾಗ್ಗಳಾಗಿರ್ಬೋದು, ಸ್ವೆಟರ್ಗಳಾಗಿರ್ಬೋದು, ಬೆಂಚಸ್ಗಳಾಗಿರ್ಬೋದು, ವಾಟರ್ ಫಿಲ್ಟರ್, ಕಂಪ್ಯೂಟರ್ ಲ್ಯಾಬ್, ಕೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದು. ನಾವು ಅಸೆಸ್ಮೆಂಟ್ ಅಂತ ಮಾಡಿ ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿ ಕುಂದುಕೊರತೆಗಳಿರ್ತವೆ. ಅದನ್ನ ಹೇಗೆ ನೀಗಿಸ್ಬೇಕು ಅಂತ ನೋಡಿ ನಾವು ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಿರಣ್ ಅವರೇ ಸ್ವತಃ 6 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಕೊಡ್ತಾ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ, ಮಕ್ಕಳು ನಮ್ಮೆಲ್ಲರಿಗೂ ಪಾಠ ಇದು. ನಮ್ಮದೇ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನಗಳನ್ನ ಕೊಡ್ತೀವಿ, ಸ್ಕಾಲರ್ಶಿಪ್ ಗಳನ್ನ ಕೊಡ್ತೀವಿ. ಅಂದ್ರೆ 10ನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ಅದಾದ್ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಾಗುತ್ತೆ, ಅಂತವ್ರು ನಮ್ಮಲ್ಲಿ ಅಪ್ಲೈ ಮಾಡ್ತಾರೆ. ಪ್ರತಿ ವರ್ಷ 300ಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಸ್ಕಾಲರ್ಶಿಪ್ ಗಳನ್ನ ತಗೊಳ್ತಾ ಇದ್ದಾರೆ. ಸೊ ಅವರು ಇವತ್ತು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ. ಸೊ 8 ವರ್ಷದಿಂದ ನಾವೇ ಸ್ಕಾಲರ್ಶಿಪ್ ಕೊಟ್ಟಂತ ಮಗು ಇವತ್ತು ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಉನ್ನತ ಹುದ್ದೆಗೆ ಹೋಗಿ ಅವ್ರು ಮತ್ತೆ ಇವಾಗ ವಾಪಸ್ ಬಂದು 4 ಜನರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆ ಸರ್ಕಲ್ ಕಂಪ್ಲೀಟ್ ಆಯ್ತು ನಮ್ಗೆ. ಸೊ ಇಲ್ಲಿ ನಮ್ಗೆ ಇರುವಂತ ಪಾಠ ಏನು ಅಂದ್ರೆ, ಮಕ್ಕಳೇ, ಕಿರಣ್ ಅವರು ಯಾವಾಗ್ಲೂ ಹೇಳ್ತಾರೆ, ನಿಜವಾದ ಸಾಧನೆ ಅಂದ್ರೆ ಏನು ಅಂತ ಅಂದ್ರೆ, ನಾವು ಚೆನ್ನಾಗಿ ಓದಿ, ನಾವು ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿ ಒಂದು ಒಳ್ಳೆ ಹುದ್ದೆ ತಗೊಂಡು ಕೈ ತುಂಬಾ ಸಂಬಳ ತಗೊಂಡು ನಮ್ಮನೆ ನೋಡ್ಕೊಳ್ಳೋದು ಮಾತ್ರ ಅಲ್ಲ. ನಾವೊಂದು ಒಳ್ಳೆ ಮಟ್ಟಕ್ಕೆ ಹೋಗಿ ನಿಂತ ಮೇಲೆ ನಾವೆಲ್ಲಿರ್ತೀವೋ ಆ ಜಾಗದಲ್ಲಿ ನಮ್ಮ ಸುತ್ತಮುತ್ತ ಇರೋ ಒಂದು 4 ಜನಕ್ಕೆ ಸಹಾಯ ಮಾಡುವಂತ ಮಟ್ಟಕ್ಕೆ ನೀವೆಲ್ಲರೂ ಬೆಳೆದ್ರೆ ಅದೇ ಇದು ನಿರಂತರವಾಗಿ ನಡೀಬೇಕು. ಅದಕ್ಕೆ ನಾವೆಲ್ಲೂ ಹೋದ್ರು ಅವ್ರು ಕೇಳ್ತಾರೆ, ಯಾಕೆ ಸರ್ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ? ನಾವ್ ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಮಕ್ಕಳೇ, ನಾಳೆ ದಿನ ನೀವು ಚೀಫ್ ಗೆಸ್ಟ್ ಗಳಾಗಿ ಬಂದು ನಿಂತ್ಕೋಬೇಕು, ಅದು ನಮ್ಮ ಆಸೆ. ಇಷ್ಟೇ ನೀವು ಇಲ್ಲಿ ಬಂದು ಇನ್ನೊಂದಷ್ಟು ಅವಶ್ಯಕತೆ ಇರೋರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ನೀವು ನಿಲ್ತಿರಲ್ಲ, ಅದನ್ನ ನಾವು ನೋಡ್ಬೇಕು. ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಸೊ ಇದನ್ನೆಲ್ಲ ನೀವು ಪಾಲನೆ ಮಾಡಬೇಕು. ಅದ್ರ ಜೊತೆ ನೀವಿರುವಂತ ಜಾಗ ಮರಿಬೇಡಿ, ನಿಮ್ ಊರ್ ಮರಿಬೇಡಿ, ನಿಮ್ ಶಾಲೆ ಮರಿಬೇಡಿ. ನಾವಿಷ್ಟು ದೊಡ್ಡವರಾಗಿರ್ಬೋದು, ನಾವು ಡಿಗ್ರಿ ಓದಿದೀವಿ, ಬೇರೆ ಬೇರೆ ಕಾಲೇಜಲ್ಲಿ ಓದಿದೀವಿ. ನಾವೆಲ್ಲೇ ಹೋದ್ರು ನಮ್ಮನ್ನ ಏನ್ ಕೇಳ್ತಾರೆ ಗೊತ್ತಾ? ಮೊದಲು ನೀವು ಯಾವ ಶಾಲೆನಲ್ಲಿ ಓದಿದ್ದು ಅಂತ ಕೇಳ್ತಾರೆ. ಸೊ ಶಾಲೆನೇ ಬುನಾದಿ ಎಲ್ಲದಕ್ಕೂ. ತಂದೆ ತಾಯಿನೇ ಮೊದಲ ಗುರು ಅಂತಾರೆ, ಶಿಕ್ಷಕರು ಕೂಡ ಮೊದಲ ಗುರುನೇ ನಿಮ್ಗೆ. ಸೊ ನೀವು ಮನೆಗಿಂತ ಜಾಸ್ತಿ ಶಾಲೆನಲ್ಲೇ ಇರ್ತೀರಿ. ಸೊ ಅವ್ರು ಹೇಳ್ಕೊಡುವಂತ ಪಾಠ ದೊಡ್ಡದು. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ದೂರದ ಬೆಟ್ಟ ನೋಡಿಗೆ ಅಂತ ಹೇಳ್ತೀವಿ. ಯಾವಾಗ್ಲೂ ಬೇರೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾವು ಬೆಂಗಳೂರಿಂದ 500 ಕಿಲೋಮೀಟರ್ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಾ ಇದೆ ಎಂತ ವಾತಾವರಣ ಇದೆ, ಎಂತ ಒಳ್ಳೆ ವಾತಾವರಣ ಇದೆ, ಎಂತ ಒಳ್ಳೆ ಶಿಕ್ಷಕರಿದ್ದಾರೆ, ಎಂತ ಒಳ್ಳೆ ಗ್ರೌಂಡ್ ಇದೆ. ಬೆಂಗಳೂರಲ್ಲಿ ಕಟ್ಟಡಕ್ಕೆ ಜಾಗ ಸಿಗೋದಿಲ್ಲ, ಇನ್ನು ಗ್ರೌಂಡ್ ಎಲ್ಲಿಂದ ಹೊಗೆ ಮಧ್ಯೆ ನಾವು ಓಡಾಡ್ತಾ ಇದೀವಿ.
ಅಂತ ಮಧ್ಯೆ ನೀವೆಂತ ಒಳ್ಳೆ ಜಾಗದಲ್ಲಿದ್ದೀವಿ ಅನ್ನೋದನ್ನ ನೆನೆಸ್ಕೋಬೇಕು. ಶಿಕ್ಷಕರು ಹೇಳ್ಕೊಟ್ಟಿದ್ದನ್ನ ಮರಿಬಾರ್ದು. ನಾವು ಅಷ್ಟೇ, ನಮ್ಗೆ ಏನೇ ಹೇಳಿದ್ರು ಕೂಡ ನಾವು ಅದನ್ನ ಸಂಸ್ಥೆಗೆ ಅರ್ಪಣೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಾನು ಇವತ್ತು ಇಲ್ಲಿ ನಿಂತಿರಬಹುದು, ಆದ್ರೆ ನಾನು ಇಲ್ಲಿ ನಿಲ್ಲೋದಕ್ಕೆ ಕಾರಣ ನಮ್ಮ ತಂದೆ ತಾಯಿ. ಅವ್ರು ನಂಗೆ ಈ ಶರೀರ ಕೊಟ್ಟಿದ್ದಕ್ಕೆ ನಾನು ನಿಲ್ತಿದ್ದೀನಿ. ನಾನು ಏನಾದ್ರೂ ಒಂದು ಒಳ್ಳೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಯಾರು ಗೊತ್ತಾ ಕಾರಣ? ನಮ್ಮ ಶಿಕ್ಷಕರು. ಅವ್ರು ಹೇಳ್ಕೊಟ್ಟಿದ್ದ ಮಾತನ್ನೇ ನಾನು ಆಡ್ತಾ ಇದ್ದೀನಿ. ಸೊ ಇದೆಲ್ಲವೂ ನಮ್ಮ ಶಿಕ್ಷಕರಿಗೆ ಅರ್ಪಣೆ ಆಗುತ್ತೆ. ಸೊ ಒಂದು ಚಿಕ್ಕದಾಗಿ ಒಂದು ನಡೆದಿರುವಂತ ಘಟನೆ ಹೇಳಬೇಕು ಅಂತಂದ್ರೆ, ನಮ್ಮ ಕಿರಣ್ ಅವರು HP ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅವರ ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು 4 ದೇಶಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಅವರು. ಅಲ್ಲಿ ಒಂದ್ಸರ್ತಿ ಎಲ್ಲಿ ಅಮೆರಿಕ ಅನ್ನೋ ದೇಶದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಸ್ನೇಹಿತರ ಜೊತೆ ಕೆಲಸ ಮಾಡ್ತಿದ್ರಂತೆ. ಮಧ್ಯಾಹ್ನ ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತಂತೆ. ಆ 3 ಗಂಟೆ ಸಂದರ್ಭದಲ್ಲಿ ಅವ್ರ ಫ್ರೆಂಡ್ ಯಾಕೋ ಇದ್ದಕ್ಕಿದ್ದಂಗೆ ಏನೋ ಅರ್ಜೆಂಟ್ ಅಲ್ಲಿ ಹೋಗಕ್ ಶುರು ಮಾಡಿದ್ರು. ಇವ್ರಿಗೆ ಆಶ್ಚರ್ಯ ಆಯ್ತು, ಏನಪ್ಪ ಸುಮ್ಮನೆ ಕೆಲಸ ಮಾಡ್ತಿದ್ದ, ಈಗ ನೋಡೋದು ಇಷ್ಟ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಕಾರ್ ಹತ್ಕೊಂಡು ಇವ್ರದ್ದು ಕೂರಿಸ್ಕೊಂಡು ಅಮೆರಿಕ ದೇಶದಲ್ಲಿ ಅಷ್ಟು ಜೋರಾಗಿ ಸ್ಪೀಡ್ ಆಗಿ ಟ್ರಾಫಿಕ್ ಅಲ್ಲಿ ಹೋಗ್ತಿದ್ರು. ಇವ್ರಿಗೆ ಆಶ್ಚರ್ಯ ಆಗುತ್ತಂತೆ, ಏನಕ್ಕಪ್ಪ ಏನಾಯ್ತು, ಏನಾದ್ರು ಅನಾಹುತ ಆಗ್ಬಿಟ್ರೆ ಸ್ವಲ್ಪ ನಿಧಾನಕ್ಕೆ ಹೋಗು, ಏನಾಗಲ್ಲ ಅಂತ. ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ಜೋರಾಗಿ ಓಡಿಸ್ಕೊಂಡು ಹೋಗಿ ಶಾಲೆ ಮುಂದೆ ನಿಲ್ಸೋದ್ರಂತೆ. ಅಲ್ಲಿ ಬೇಗ ಓಡೋದ್ರಂತೆ, ಅಲ್ಲೇನೋ ಒಂಚೂರು ದುಡ್ಡು ಕಟ್ಟೋದ್ರಂತೆ. ಅವ್ರ ಮಗುನ ಕರ್ಕೊಂಡ್ಬಂದು ಮತ್ತೆ ಕಾರಲ್ಲಿ ಓಡಿಸ್ಕೊಂಡ್ರಂತೆ. ಅವಾಗ ನಮ್ ಕಿರಣ್ ಅವ್ರಿಗೆ ಗೊತ್ತಾಗಿಲ್ವಂತೆ ಏನಾಯ್ತು ಅಂತ. ಕೇಳಿದ್ರಂತೆ, ಯಾಕಪ್ಪ ಬರೀ ಮಗುನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ ಇಷ್ಟ ಅರ್ಜೆಂಟ್ ಅಲ್ಲಿ ಬಂದಲ್ಲ, ಏನಾದ್ರು ಅನಾಹುತ ಆಗ್ಬಿಟ್ಟಿದ್ರೆ ಏನ್ ಗತಿ, ಏನಾಯ್ತು, ಯಾಕೆ ಹಿಂಗೆ ಬಂದೆ, ಅಲ್ಲಿ ಬೇರೆ ಏನೋ ದುಡ್ಡು ಕಟ್ತಿದ್ದೆ, ಏನಾಯ್ತು ಅಂತ ಕೇಳಿದ್ರಂತೆ. ಅವಾಗ ಅವ್ರು ಹೇಳ್ತಾರಂತೆ, ಈ ದೇಶದಲ್ಲಿ ತುಂಬಾ ಸ್ಟ್ರಿಕ್ಟ್, 3 ಗಂಟೆಗೆ ಶಾಲೆ ಬಿಟ್ಬಿಡುತ್ತೆ. 3 ಗಂಟೆ ಒಳಗಡೆ ನಾವು ಮಗುನ ಕರ್ಕೊಂಡು ಬರ್ಲಿಲ್ಲ ಅಂತ ಅಂದ್ರೆ 3 ಗಂಟೆ ಮೇಲೆ ಪ್ರತಿ 1 ನಿಮಿಷಕ್ಕೆ $1 ಫೈನ್ ಕಟ್ಟಬೇಕು ನಾವು ಈ ದೇಶದಲ್ಲಿ ಅಂತ. ಪ್ರತಿ 1 ನಿಮಿಷಕ್ಕೆ $1 ಫೈನ್ ಕಟ್ಟಬೇಕು. ಆ ಫೈನ್ ಅನ್ನ ಆ ಮಗುನ ನೋಡ್ಕೋತಾರಲ್ಲ ಟೀಚರು, ಆ ಟೀಚರ್ ಕೆಲಸ 3 ಗಂಟೆ ಮುಗಿದೋಗುತ್ತೆ. 3 ಗಂಟೆ ಅಂದ್ರೆ 3 ಗಂಟೆ ಹೊರಟ್ಬಿಡ್ತಾರೆ ಅವ್ರು ಎಕ್ಸ್ಟ್ರಾ ಇದ್ದು ನಿಮ್ ಮಗುನ ನೋಡ್ಕೊಂಡ್ರಲ್ಲ, ನೀವು ಕೊಡುವಂತ ಫೈನ್ ದುಡ್ಡನ್ನ ಟೀಚರ್ ಕೊಡ್ತಾರೆ ಅವರು ಅಂತ ಹೇಳೋದು. ಅವತ್ತು 20 ನಿಮಿಷ ಲೇಟ್ ಆಗೋಗ್ಬಿಟ್ಟಿತ್ತಂತೆ. ಆ $20 ಫೈನ್ ಅನ್ನ ಆ ಟೀಚರ್ ಕೊಡ್ತಂತೆ. ಸೊ $20 ಅಂದ್ರೆ ಇವತ್ತು ನಮ್ಮ ಭಾರತದ ಬೆಲೆನಲ್ಲಿ 1,500 ಇಂದ 2,000 ರೂಪಾಯಿ ಫೈನ್ ಕಟ್ಟು ಬಂದಿರ್ತಾರೆ. ಅವಾಗ ಇವ್ರು ಕುತ್ಕೊಂಡು ಯೋಚನೆ ಮಾಡೋದಂತೆ, ನಮ್ಮ ದೇಶದಲ್ಲಿ ಈಗ ಮಕ್ಕಳೇ ನೀವೇ ಯೋಚನೆ ಮಾಡಬಹುದು, ನಮ್ಮ ಟೀಚರ್ಸ್ ಅವ್ರ ಮಕ್ಳಿಗೆ ಪಾಠ ಮಾಡ್ತಾರೋ ಇಲ್ವೋ, ಅವ್ರ ಮಕ್ಳನ್ನ ನೋಡ್ಕೋತಾರೋ ಇಲ್ವೋ, ಆದ್ರೆ ನಮ್ ಸ್ಕೂಲ್ ಚೆನ್ನಾಗಿರ್ಬೇಕು, ಇಲ್ಲ ಅಟೆಂಡೆನ್ಸ್ ಚೆನ್ನಾಗಾಗ್ಬೇಕು, ನೀವೆಲ್ಲಾದ್ರೂ ಪಾಸ್ ಆಗ್ಬೇಕು ಅಂತ ಅವ್ರ ಕೆಲಸ ಕಾರ್ಯ ಬಿಟ್ಟು ಎಷ್ಟು ದಿನ ಬೆಳಗ್ಗೆ ಬೇಗ ಬಂದಿರ್ತಾರೆ, ಮತ್ತೆ ಎಷ್ಟು ದಿನ ಸ್ಪೆಷಲ್ ಕ್ಲಾಸ್ ಅಂತ ಲೇಟ್ ಆಗಿ ಮನೆಗೆ ಹೋಗಿರ್ತಾರೆ. ನಮ್ ಟೀಚರ್ಸ್ಗೆಲ್ಲ ನಾವ್ ಎಷ್ಟು $ಗಳನ್ನ ಕಟ್ಕೊಡ್ಬೇಕು ಯೋಚನೆ ಮಾಡಿ. ನಮ್ಮೆಲ್ಲಾ ಟೀಚರ್ಸ್ಗೂ ಸೇರಿ ಒಂದು ಜೋರಾದ ಚಪ್ಪಾಳೆ. ಅದ್ರ ಜೊತೆ ತುಂಬಾ ಮುಖ್ಯವಾದ ವಿಚಾರ, ನಮ್ಗೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ, ನಮ್ ಟೀಚರ್ ನಮ್ಗೆ ಹೊಡಿತಾರೆ, ನಮಗ್ ಬೈತಾರೆ. ನಿಮ್ಗೆ ಅನ್ಸಿರುತ್ತೆ ನಮ್ ಟೀಚರ್ ನನ್ ಕಂಡ್ರಾಗಲ್ಲ, ಅದಕ್ಕೆ ನನ್ ಬಂದು ಹೊಡಿತಾ ಇರ್ತಾರೆ. ಟೀಚರ್ ಬೈದ್ರೆ ಹೊಡೆದ್ರೆ ನಮ್ಗೆ ಖುಷಿ ಆಗತ್ತಾ, ಬೇಜಾರಾಗತ್ತಾ ಇಲ್ವಾ? ಆಗತ್ತೆ. ಏನಪ್ಪ ನನ್ನೇ ಹೊಡಿತಾರೆ, ಬಂದು ನನ್ನೇ ಬೈತಾರೆ, ಎಷ್ಟೋ ಜನ ಇರ್ತಾರೆ, ಆದ್ರೂ ಹುಡ್ಕೊಂಬಂದ್ ನನ್ನೇ ಹೊಡಿತಾರಲ್ಲ ಯಾಕೆ ಇವರು ಅಂತ ಬೇಜಾರ್ ಮಾಡ್ಕೊತಾ ಇರ್ತೀವಿ. ಆದ್ರೆ ನಿಜವಾದ ಸತ್ಯ ಇವತ್ತು ನಾನು ಹೇಳ್ತೀನಿ ಕೇಳಿ ಮಕ್ಳೇ, ಯಾವ ಮಗುಗೆ ಟೀಚರ್ ಬಂದು ಬೈತಾ ಇದ್ದಾರೋ, ಹೊಗಳುತ್ತಾ ಇದ್ದಾರೋ, ಅವ್ರ ಮೇಲೆ ನಿಮ್ ಮೇಲೆ ಟೀಚರ್ಗೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಅವ್ರಿಗೆ ನಿಮ್ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ನಿಮ್ಮನ್ನ ಬಂದು ಗುರುತಿಸಿ ಬೈತಾ ಇದಾರೆ, ಹೊಡಿತಾ ಇದಾರೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಸಾಧಕರಾಗಬೇಕು. ನಾವ್ ಯಾವಾಗ್ಲೂ ನಮ್ ಕಿರಣ್ ಅವ್ರು ಹೇಳ್ತಾ ಇರ್ತಾರೆ, ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋದ್ರೆ ಕಪ್ಪೆ ಚಿಪ್ಪುಗಳು ಸಿಗ್ತಾವಂತೆ. ಏನ್ ಸಿಗ್ತವೆ? ಕಪ್ಪೆ ಚಿಪ್ಪುಗಳು. ಆದ್ರೆ ಸಮುದ್ರದ ಆಳಕ್ಕಿಳಿದ್ರೆ ಏನ್ ಸಿಗುತ್ತೆ? ಮುತ್ತುಗಳು ಸಿಗ್ತಾವಂತೆ. ಆ ಮುತ್ತುಗಳು ಸಿಗೋದೇ ಸರ್ಕಾರಿ ಶಾಲೆನಲ್ಲಿ. ಇವತ್ತು ಏನು ದೊಡ್ಡ ಸಾಧಕರಿದ್ದಾರೆ ಅವರೆಲ್ಲರೂ, ಆ ಸಾಧಕರೆಲ್ಲರೂ ಬಂದಿರೋದು ಸರ್ಕಾರಿ ಶಾಲೆಯಿಂದಲೇ. ಸೊ ಅದಕ್ಕೋಸ್ಕರ ನೀವೆಲ್ಲ ಮುದ್ದು ರತ್ನಗಳಾಗ್ಬೇಕು. ನೀವೆಲ್ಲರೂ ಚೆನ್ನಾಗಿ ಓದಿ ಒಂದು ಒಳ್ಳೆ ಸಾಧಕರಾಗಿ ನೀವು ನಮ್ಮ ಭರತ ಮಾತೆಗೆ ಆ ಮುತ್ತಿನ ಹಾರವನ್ನ ಹಾಕ್ಬೇಕಂತೆ. ಅದು ನಿಮ್ಮ ಸಾಧನೆಯಿಂದ ಆಗುತ್ತೆ. ಅದೇ ನಾವು ಭರತ ಮಾತೆಗೆ ಕೊಡುವಂತ ಗಿಫ್ಟ್. ಆಯ್ತಾ? ಸೊ ಈ ಸಾಧನೆಯನ್ನ ಮಾಡಿ. ಇವತ್ತು ತಂತ್ರಜ್ಞಾನ ಅನ್ನೋದು ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಅದು ಶಿಕ್ಷಣ ಕ್ಷೇತ್ರಕ್ಕೂ ಮೂಲಭೂತವಾಗಿ ಬೇಕು ಅಂತ ನಾವು ನಂಬಿ ಈ ವರ್ಷ ಕಳೆದ 2 ವರ್ಷಗಳಿಂದ ಶುರು ಮಾಡಿ ಈ ವರ್ಷ ಕೂಡ 300ಕ್ಕೂ ಹೆಚ್ಚು ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ಅನ್ನು ವಿತರಣೆ ಮಾಡ್ತಾ ಇದೀವಿ. ನಾನು ಸರ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇದು ಸಾಂಕೇತಿಕವಾಗಿ ನಾವು ಒಂದು ಶಾಲೆಯಲ್ಲಿ ಒಂದು ಬೋರ್ಡ್ ಕೊಟ್ಟಿದೀವಿ. ಖಂಡಿತವಾಗ್ಲೂ ಎಲ್ಲಾ ಸ್ಟ್ರೆಂತ್ ಇರೋ ಶಾಲೆಗೆ ಒಂದು ಸಾಲಲ್ಲ.
ಅಲ್ವಾ? ಸೊ ನಮ್ಮ ಉದ್ದೇಶ ಬಂದು ನೀವು ಚೆನ್ನಾಗಿ ಇದನ್ನ ಬಳಕೆ ಮಾಡಿದ್ರೆ ಪ್ರತಿಯೊಂದು ಕ್ಲಾಸ್ ರೂಮ್ ಒಂದು ಸ್ಮಾರ್ಟ್ ಬೋರ್ಡ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಗುರಿ. ಟ್ರೈನಿಂಗ್ ನಡೆಯುತ್ತೆ, ಸೊ ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಈಗಲೇ ಸಿನಿಮಾ ನೋಡಿದ್ರ, ಚಲನಚಿತ್ರ ಯಾವ್ದು ನೋಡಿದ್ರಿ ಹೋದ ವರ್ಷ? ನಿಮ್ಗೆ ಇಷ್ಟ ಆಗಿರೋ ಸಿನಿಮಾ ಟಿವಿಲಾದ್ರೂ ಆಗಿರ್ಬೋದು, ಚಿತ್ರಮಂದಿರದಲ್ಲಿ ಆಗಿರ್ಬೋದು, ಯಾವ್ದು ನೋಡಿದ್ರಿ? ಯಾವ್ದು? ಗುರು ಶಿಷ್ಯರು ನೋಡಿದ್ರಾ? ಚೆನ್ನಾಗಿತ್ತ ಪಿಕ್ಚರು? ಲಾಸ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಲ್ವಾ? ಸೊ ಹೋದ ವರ್ಷ ವಿಜ್ಞಾನದಲ್ಲಿ ಮೊದಲನೇ ಪಾಠ ಏನಿತ್ತು ಹೇಳಿ? ವಿಜ್ಞಾನದಲ್ಲಿ ಮೊದಲನೇ ಪಾಠ ಗುಡ್ ಕನ್ನಡದಲ್ಲಿ ನಾನು ವಿಜ್ಞಾನ ಕೇಳಿದ್ರು. ಆದ್ರೂ ನೆನಪು ಬಂದ್ರೆ ಹೆಸರು ನೆನಪು ಬರ್ಬೋದು, ಆದ್ರೆ ಪೂರ್ತಿ ಪಾಠ ನೆನಪು ಬರಕ್ಕೆ ಯೋಚನೆ ಆಗುತ್ತಲ್ವಾ? ಯಾಕೆ ಅಂತ ಅಂದ್ರೆ ಇದನ್ನ ಇಷ್ಟಪಟ್ಟು ನೋಡಿದ್ವಿ, ಪಾಠನ ಕಷ್ಟಪಟ್ಟು ಓದಿದ್ವಿ ಅಲ್ವಾ? ಇಲ್ಲ, ಪಾಠನೂ ಕೂಡ ಇಷ್ಟಪಟ್ಟು ಓದ್ಬೇಕು. ಅದ್ರ ಜೊತೆಗೆ ನೀವು ದೃಶ್ಯಗಳ ಮುಖಾಂತರ, ದೃಶ್ಯ ಮಾಧ್ಯಮದ ಮುಖಾಂತರ ನೋಡಿದಾಗ ಸಿನಿಮಾನ ನೀವು ನೋಡಿರ್ತೀರಿ, ಅದಕ್ಕೆ ಹೆಚ್ಚು ದಿನಗಳ ಕಾಲ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ಪಾಠನ ಬರೀ ಕೇಳಿರ್ತೀರಿ, ಅದಕ್ಕೆ ಸ್ವಲ್ಪ ಮರ್ತಂಗಾಗಿರುತ್ತೆ. ಸೊ ಇಲ್ಲಿ ನೀವು ಪಾಠನೂ ಕೂಡ ದೃಶ್ಯಗಳ ಮುಖಾಂತರ ಕಲಿತೀರಾ, ಅದು ಹೆಚ್ಚು ನಿಮಗೆ ನೆನಪಿರುತ್ತೆ, ಮತ್ತೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನ ಅದು ಹೆಚ್ಚಿಸುತ್ತೆ. ಸೊ ಅದರ ಮುಖಾಂತರ ನಿಮ್ಮ ಕಲಿಕೆ ಚೆನ್ನಾಗಾಗುತ್ತೆ. ಇದೆಲ್ಲದರ ಮುಖಾಂತರ ನೀವೆಲ್ಲರೂ ದೊಡ್ಡ ಸಾಧಕರಾಗಿ ಅಂತ ಹೇಳ್ತಾ, ಮತ್ತೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೀಡಿರ್ತಕ್ಕಂಥ ಸ್ಮಾರ್ಟ್ ಬೋರ್ಡ್ ಕಾರ್ಯಕ್ರಮದ ಉದ್ಘಾಟನೆಯ ದೇವಸ್ಥಾನಕ್ಕೆ ಸ್ಥಾನವಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದೇವ ಮಲ್ಲಿಬಾಯಿ ಸ್ವಾಮಿಗಳು ಆಮೇಲೆ ಅವರನ್ನು ನಮಸ್ಕರಿಸಿ ಈ ಒಂದು ಸಮಾರಂಭದ ಕೇಂದ್ರವಿದ್ದು ಬೆಂಗಳೂರು ಯುವ ಟ್ರಸ್ಟಿನ ಟ್ರಸ್ಟಿಯಾದಂಥ ಸುಂದರಿ ಸರ್ ಅವರೇ, ವೇದಿಕೆ ಮೇಲೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಪಾಟೀಲ್ ಅವರೇ, ನಮ್ಮ ಮುಖ್ಯ ಗುರುಗಳಾದ ಜೋಡಿ ಸರ್ ಅವರೇ, ಯು ಪ್ರಾಂಶುಪಾಲ ಮಂಡ್ಕಡವರೇ, ಖಜಾಂಚಿಗಳ ವಕೀಲರೇ, ಗುರು ಸೌಕರ್ಯರೇ, ಬಾಪು ಗೌಡ್ರೆ ಹಾಗೂ ನಮ್ಮ ಹೈಸ್ಕೂಲ್ನ ಪ್ರಾಂಶುಪಾಲರಾದ ಪೂರ್ಣ ಸರ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಬಹಳ ವಿಶೇಷವಾದ ದಿನ. ಕಳೆದ ತಿಂಗಳು ನಮ್ಮ ಅಧಿಪತಿ ಸರ್ ನಮಗೆ ಹೇಳಿದರು, ನಾವು ಕೂಡ ನಮ್ಮ ಪ್ರಾಥಮಿಕ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿದ್ರು. ಆಯ್ತು, ನಾವು ಮಾಡೋಣ ಅಂತ. ಅವರು ಬೆಂಗಳೂರಲ್ಲಿ ಈ ರೀತಿ ನಮ್ಮ ಸ್ನೇಹಿತರಿದ್ದಾರೆ, ಈ ಸಂಸ್ಥೆಯಲ್ಲಿ ಪರಿಚಯಿಸಿದ್ದಾರೆ. ಈ ಸಂಸ್ಥೆಯವರು ಅತ್ಯಂತ ಉದಾತ್ತವಾದ ಒಂದು ಶಿಕ್ಷಣ ಸಂಸ್ಥೆಗೆ ಚೇತನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಯಾಕೆ ಅವ್ರು ಸಂಪರ್ಕ ಮಾಡೋದು ಅಂತ ಹೇಳಿದ್ವಿ. ನಾನು ಸಂಪರ್ಕ ಮಾಡಪ್ಪ ಅಂತ ಏನು ಬೇಕಂತ ಹೇಳಿದೆ. ಆ ನಿಟ್ಟಿನವರು ಕೂಡ ಕಡೆ ಫೋನ್ ಮಾಡಿ ಎಲ್ಲ ಕಾರ್ಯಪತ್ರಗಳು ಮಾಡಿದರು. ಅವರು ಕೂಡ ಕ್ಷಣಾರ್ಧದಲ್ಲಿ ನಾವು ಮೆಚ್ಚಬೇಕು. ನಾವು ಯಾರು ಈ ಶಾಲೆಗೆ ಸರ್ಕಾರಿ ಸಹಾಯಧನ ನೋಡಿದ್ರು, ಈಗ ಹೇಳಿದ್ರೆ 6 ತಿಂಗಳು ಬರ್ತು, ಇವತ್ತು ಹೇಳಿದ್ರೆ ಹಾಗೆ ಬಂತು. ಸೂಪರ್ ಎಕ್ಸ್ಪ್ರೆಸ್ ಅದ್ಭುತವಾದ ಒಂದು ಸ್ಪೀಡ್ನಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ರೆ, ಬಹಳ ವೇಗವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೊಡುಗೆ ನಾವು ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ನಮ್ಮ ಸಂಸ್ಥೆಯವರು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಎಲ್ಲ ಶಿಕ್ಷಣ ಸಂಸ್ಥೆಯವರು ನೆನಪಿಟ್ಟುಕೊಳ್ಳುವಂಥ ಕೆಲಸವನ್ನು ಅಂತ ಮಾಡ್ತಿದೆ. ನಾನು ಈ ವೇದಿಕೆ ಮೂಲಕ ನಾನು ನಮ್ಮ ವಿದ್ಯಾರ್ಥಿಗಳ ಶಿಕ್ಷಕರ ಪರವಾಗಿಲ್ಲ, ಸಮಸ್ತ ಉತ್ತರ ಕರ್ನಾಟಕದ ಎಲ್ಲ ಶಿಕ್ಷಣ ತಜ್ಞರು, ಶಿಕ್ಷಕರು, ಎಲ್ಲ ಉತ್ತರ ಕರ್ನಾಟಕದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನಮಗೆ ನಮ್ಮ ಅಧ್ಯಕ್ಷರಾದ ಕಿರಣ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಈ ವೇದಿಕೆ ಮೂಲಕ ಕೊಡ್ತಾರೆ. ನಮ್ಮ ಆಡಳಿತ ಮಂಡಳಿಗಳ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಹಾಗೆ ನಮ್ಮ ಮುಖ್ಯಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಸ್ಮಾರ್ಟ್ ಬೋರ್ಡ್ಗಳಿಗೆ ಎಲ್ಲ ದಾಖಲೆಗಳನ್ನು ನೀಡಿ ನಾಲತೋಡ ಶ್ರೀ ವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ನಾಲತೋಡ ಅಭಿನಂದನಾ ಪತ್ರ. ಯುವ ಬೆಂಗಳೂರು ಟ್ರಸ್ಟ್ ಡಿಜಿಟಲ್ ದೀಪ. ಸತ್ಯ ಶುದ್ಧ ಕಾಯಕ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚ ಹಿಡಿದು ನಿತ್ಯ ಜಂಗಮಕ್ಕೆ ದಾಸೋಹ ಮಾಡುವ ಸದ್ಭಕ್ತನ ಹೃದಯದೊಳಗೆ ಸತ್ಸತ್ಯದಂತೆ ತಪ್ಪ ಕಾಮಧೂಮ ತುಳೇಶ್ವರ. ನಾಡಿನ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳ ಸಬಲೀಕರಣಕ್ಕಾಗಿ ಹಾಗೂ ಭವಿಷ್ಯದ ಭಾರತದ ಸಚ್ಚಾರಿತ್ರ್ಯವಂತ ಉತ್ತಮ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ನೀಡುವಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದ ಉನ್ನತಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ತಮ್ಮ ಟ್ರಸ್ಟ್ನ ಕಾರ್ಯ ಅಮೋಘವಾಗಿದೆ.
ಶ್ರೀ ವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಅನ್ನು ನೀಡಿ ವಿದ್ಯಾರ್ಥಿಗಳ ಕಲಿತ ಕಲಿಕಾ ಪ್ರಕ್ರಿಯೆಯನ್ನು ಇನ್ನಷ್ಟು ಆಧುನಿಕ, ಪರಿಣಾಮಕಾರಿ ಮತ್ತು ಆಕರ್ಷಕವಾಗುವಂತೆ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸುವಲ್ಲಿ ನೀವು ನೀಡಿರುವ ಸೇವೆ ಶ್ಲಾಘನೀಯ ಹಾಗೂ ಪ್ರೇರಣಾದಾಯಕವಾಗಿದೆ. ನೀವು ಶಾಲೆಯ ಉಳಿವಿಗಾಗಿ ಹಾಗೂ ಮಕ್ಕಳ ಕೌಶಲ್ಯವನ್ನು ಹೆಚ್ಚಿಸುವಲ್ಲಿ ನೀಡುವ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್, ವಿಜ್ಞಾನ ಪ್ರಯೋಗಾಲಯ, ಗ್ರಂಥಾಲಯಕ್ಕೆ ಪುಸ್ತಕಗಳು, ವಿದ್ಯಾರ್ಥಿ ವೇತನ, ಶಾಲಾ ಕಿಟ್, ಯೂನಿಫಾರ್ಮ್ಗಳನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಜೀವಿಗೆಯಾಗಿರುವ ನಮ್ಮ ಯುವ ಬೆಂಗಳೂರು ಟ್ರಸ್ಟ್ನ ಕಾರ್ಯ ಮಾದರಿಯಾಗಿದೆ. ನಿಮ್ಮ ಉತ್ಸಾಹ, ಬದ್ಧತೆಯ ಕೆಲಸ, ಸಮಾಜಕ್ಕೆ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡಿರುವ ಕಾರ್ಯ ಇದು ನಿಮ್ಮ ಬದುಕಿನ ಯಶಸ್ವಿ ಪಯಣದ ಮೊದಲನೇ ಆನಂದದ ಪುಟವಾಗಿ ಸದಾ ಸಮಾಜಮುಖಿ ಚಿಂತನೆಗಳಿಗೆ ತಮ್ಮ ಬದುಕನ್ನು ಅರ್ಪಣೆ ಮಾಡಿಕೊಂಡಿರುವ ತಾವು ಮಕ್ಕಳ ಉಸಿರಿಗಾಗಿ, ಮಕ್ಕಳ ಉಜ್ವಲ ಭವಿಷ್ಯದ ತೋರಣವಾಗಿರುವ ನಮ್ಮ ಯುವ ಬೆಂಗಳೂರು ಟ್ರಸ್ಟ್ನ ಕಾರ್ಯಕ್ಕೆ ನಮ್ಮ ಸಂಸ್ಥೆಯು ಆಭಾರಿಯಾಗಿದೆ. ಯುವ ಬೆಂಗಳೂರು ಟ್ರಸ್ಟ್ನ ಕಾರ್ಯ ನಿರಂತರವಾಗಿರಲಿ, ನಾಡ ಬೆಳಗುವ, ಮಕ್ಕಳ ಭವಿಷ್ಯ ನಿರ್ಮಿಸುವ ದೇವಾಲಯಗಳಾದ ಶಾಲೆಗಳ ಅಭಿವೃದ್ಧಿಯ ಚಿಂತನೆ ಚಿರಂತನವಾಗಿರಲಿ ಎಂದು ಹಾರೈಸಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕರಿಂದ, ವಿದ್ಯಾರ್ಥಿಗಳು ಹಾಗೂ ಪಾಲಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳೊಂದಿಗೆ ಡಿಜಿಟಲ್ ದೀಪ ಎಂಬ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು. ಸ್ವರೂಪರಾಗಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಾದಂಥ MS ಪಾಟೀಲ್ ಅವರಲ್ಲಿ, ಕಾರ್ಯದರ್ಶಿಗಳಾದಂಥ MD ಅಂಗಡಿಯವರಲ್ಲಿಯೂ, ಮುಖ್ಯ ಗುರುಗಳಲ್ಲಿ, PUC ಕಾಲೇಜಿನ ಪ್ರಾಂಶುಪಾಲರಲ್ಲಿಯೂ, ಮತ್ತು ಈ ಒಂದು ಕಾರ್ಯಕ್ರಮ ಕಾರಣೀಭೂತರಾದಂಥ ಒಂದು ಡಿಜಿಟಲ್ ಬೋರ್ಡನ್ನು ನೀಡಿದಂಥ ಯುವ ಸಂಸ್ಥೆಯ ಶ್ರೀ ಸುನೀಲ್ ಸರ್ ಅವರಲ್ಲಿಯೂ, ಮತ್ತು ನಮ್ಮ ತಾಳಿಕೋಟಿ ವಕೀಲ್ ಸರ್ ಅವರಲ್ಲಿಯೂ, ನಮ್ಮ AG ಗಂಗನಗೌಡ ಸರ್ ಅವರಲ್ಲಿಯೂ, ಬಾಪುಗೌಡ ಸರ್ ಅವರಲ್ಲಿಯೂ, ಕಂಗಳ್ ಸರ್ ಅವರಲ್ಲಿಯೂ, ಗುರುನಾಥ್ ಸರ್ ಅವರಲ್ಲಿಯೂ ಸೇರಿರುವಂಥ ಸಿಬ್ಬಂದಿ ವರ್ಗದಲ್ಲಿ, ಮುದ್ದು ಮಕ್ಕಳಲ್ಲಿ ಮತ್ತು ಗುರುಮಾತೆಯರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಬಹುಶಃ ನಮ್ಮ ಸರ್ ಹೇಳ್ತಾ ಇದ್ರು, ಸುನೀಲ್ ಸರ್, ನನಗೆ ಅವಾಗ ಏನೇನೋ ತಲೆಯಾಗ ನೆನಪಿಗೆ ಬಂದು, ಒಬ್ಬ ದೊಡ್ಡ ವ್ಯಕ್ತಿ ಒಂದು ಮಾವಿನ ಗಿಡದ ಕೆಳಗಡೆ ಮಕ್ಕೊಂಡಿದ್ದ. ನಾನು ಮಾವಿನ ಗಿಡದ ಕೆಳಗಡೆ ಮಕ್ಕೊಂಡಿದ್ದ. ಇಂಥ ಹುಡುಗ ಬಂದ, ಮಾವಿನಕಾಯಿ ಭಾಳ ಆಗಿದ್ವು ಗಿಡದಾಗ. ಕೆಳಗೆ ಯಾರು ಮಕ್ಕೊಂಡಾರಂತ ನೋಡಲಿಲ್ಲ. ಒಂದು ಲಕ್ಷ್ಯ ಎಲ್ಲಿತ್ತು ಅಂತ ಹೇಳಿದ್ರೆ ಮಾವಿನಕಾಯಿ ಕಡೆ ಇತ್ತು. ಯಾಕಂದ್ರೆ ಮಕ್ಕಳು ಮನಸ್ಸು ಹಂಗಿರ್ತದೆ. ಮಾವಿನಕಾಯಿ ಕಡೆ ಇತ್ತು. ಅವ ಮಾವಿನಕಾಯಿ ತೊಗೋಬೇಕಂತಿದ್ದು ಹೊರತು ಆ ಕಲ್ಲು ಹೊಡೆದಿದ್ದು ಎಲ್ಲಿ ಬಿಡ್ತಿದ್ದೆ ಅಂತ ಅವ್ನ ಕಲ್ಪನೆಗೆ ಇರಲಿಲ್ಲ. ಏನು ಮಾಡಿದ, ಮಾವಿನಕಾಯಿ ತಗೋಬೇಕಂತ ಹೇಳಿ ಕಲ್ಲು ತಗೊಂಡು ಬೀಸ್ ಹೋಗೋದ. ಅದು ಕಲ್ಲು ಹೋಗಿಸ್ಕೊಂಡಂತ ಗಿಡ 2 ಮಾವಿನಕಾಯಿ ಕೊಟ್ಟಿತ್ತು. ಆ ಕಲ್ಲು ಹೋಗಿ ಎಲ್ಲಿ ಬಿದ್ದಿತ್ತು ಅಂತ ಕೇಳಿದ್ರೆ ಕೆಳಗೆ ಮಕ್ಕೊಂಡಿದ್ದಿಲ್ಲ. ಹೊಲದ ಮಾಲಕರು ಅವ್ರ ಹಣೆಗೆ ಹೋಗಿ ಬಿದ್ದಿತ್ತು. ಹಣೆಗೆ ಹೋಗಿ ಬಿದ್ದಿತ್ತು. ಆ ಭಾಗದ ದೊಡ್ಡ ಶ್ರೀಮಂತರವರು ಭಾಳ ಹೆಂಗೆ JS ದೇಶಮುಖ್ ಇದ್ರು, ಅವರಿದ್ರು, ಗುಲಾಬಾಯಿ ದೇಶಮುಖ್, ಭಾಳ ದೊಡ್ಡ ದೇಸಾಯ. ನಿಮಗೆಲ್ಲ ಗೊತ್ತೈತೆ, ಆ ಚರಿತ್ರೆ ಗೊತ್ತಿದೆ, ಕಂಗಳ್ ಸರ್ ಗೊತ್ತೈತೆ. ಬಹುಶಃ ಅಂಥ ದೊಡ್ಡ ವ್ಯಕ್ತಿಗಳವರು ಅವನು ಹಿಡ್ಕೊಂಡು ಬರ್ರಿ ಅಂದರು. ಆ ಹುಡುಗಂದ ಚಳಿಗಾಲ ಮಳೆಗಾಲ 2 ಆಗಿತ್ತು ಅವನಿಗೆ ಆಗಲಿ. ಯಾಕೆ, ದೊಡ್ಡ ದೇಸಾಯರು, ನನಗೆ ಇವತ್ತು ಜೈಲಿಗೆ ಹಾಕ್ತಾರೆ, ಹೊಡಿತಾರೆ ಅಂತ ಹೇಳಿ ಆ ಭಾವ ಇತ್ತು. ಬಹುಶಃ ಆ ಹುಡುಗನ ಕರ್ಕೊಂಡು ಬಂದ್ರು. ಆಳು ಮನುಷ್ಯರು ಹೋಗಿ ಕೈಗೊಂದು ಆಳು, ಅವ್ರಿಗೆ ಎಷ್ಟು ಆಳಿದ್ದು ಕರ್ಕೊಂಡು ಬಂದರು. ಕರ್ಕೊಂಡು ಬಂದ್ಮೇಲೆ ನಮ್ಮ ದೇಸಾಯರು ಏನೋ ಮಾಡ್ತಾರೆ, ಇನ್ನು ಹೊಡಿತಾರೆ ಹುಡುಗನಿಗೆ, ಏನೋ ಒಟ್ಟು ಅನಾಹುತ ಆಕೈತಿ ಅಂತ ಹೇಳಿ ತಿಳ್ಕೊಂಡಿದ್ರು. ತಿಳ್ಕೊಂಡ್ಬಿಟ್ಲಿ ಅವ್ರು ಏನಂದ್ರೆ ಗೊತ್ತ, ಕರ್ಕೊಂಡು ಬಂದ್ರೆ ಹುಡುಗ ಜಗ್ಗ ಅಳಾಕತ್ತಿದ್ದ. ಅಳ ಮುಂದೆ ಆ ದೇಸಾಯ ಹೇಳಿದ್ರಂತೆ, ಗಿಡಕ್ಕೆ ಏನು ಮಾಡಿ ತಮ್ಮ ನೀನು ಅಂತ ಕೇಳಿದ್ರು. ನನಗೆ ಮಾವಿನಕಾಯಿ ಬೇಕಾಗಿತ್ತು, ಅದಕ್ಕೆ ಕಲ್ಲು ಹೋಗಿದ್ಯಾ ಅಂತ. ಕಲ್ಲು ಹೋಗಿಸ್ಕೊಂಡು ಗಿಡ 2 ಮಾವಿನಕಾಯಿ ಕೊಟ್ಟೈತಿ. ಮತ್ತು ಅದೇ ಕಲ್ಲಿಗೆ ನನಗೆ ಬಡ್ದೈತಲ್ಲ, ನಾ ಏನು ಕೊಡ್ಬೇಕು, ಈ ಹೊಲನ ನೀನು ಕೊಡ್ತೀನಿ ಅಂತ ಕೊಡ್ಬೇಕಂತ. ಅವರೇ ಯಾರಾದ್ರು ಅಂತ ಹೇಳಿದ್ರೆ ಸಿರಸಂಗಿ ಲಿಂಗರಾಜರು ಅಂತ ಹೇಳಿ. ಬಹುಶಃ ಮುಂದೆ ನಮ್ಮ ಇಡೀ ಸಮಾಜಕ್ಕೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಕಲಿಯಲಿಕ್ಕೆ ಪುನಃ ಹೋಗುವಂತಹ ಸಂದರ್ಭದಲ್ಲಿ BRD ಇದು KLE ಸಂಸ್ಥೆಯನ್ನು, ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿಯನ್ನು ಮೊಟ್ಟ ಮೊದಲು ಕಟ್ಟಿ GA ಹೈಸ್ಕೂಲ್ ಅಂತೇಳಿ 1914ರಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಲಿಂಗರಾಜ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿ ಭಾಳ ಮಂದಿ ಹುಡುಗರಿಗೆ ಇವತ್ತು ಬಹುಶಃ ದೊಡ್ಡವರೆಲ್ಲ ಬೆಳಿಬೇಕಾದ ಕಾರಣ ಆ ಸಂಸ್ಥೆ ಆಗಿದೆ. ಇದನ್ನ ಯಾಕೆ ಹೇಳಿದೆ ಅಂತ ಕೇಳಿದ್ರೆ,
ಇವರು ಯುವ ಅನ್ನುವಂಥದ್ದು ಒಂದು ಶಿಕ್ಷಣ ಸಂಸ್ಥೆ. ಒಂದು ಟಾಟಾ ಕಂಪ್ನಿಯಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಇದರ ಫೌಂಡರ್ ಆಗಿರ್ತಕ್ಕಂಥ ಕಿರಣ್ ಸರ್ ಅವರು HP ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡುವಂಥವ್ರು. ನೋಡ್ರಿ ಇವತ್ತು ಸಮಾಜ ಸೇವಾ ಹೆಂಗಾಗ್ಬಿಟ್ಟೈತಿ ಅಂತ ಕೇಳಿದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೈಲ್ನಾಗ ಹೊಂಟಿದ್ದಾಗ ಅಲ್ಲೊಂದು ದೊಡ್ಡ ಕರಡಿ ಹಾಕಿದ್ರು ಬಂಜಿ. ಇಂಥ ದಿನಮಾನದಲ್ಲಿ ಮರಳುಗಾಡಿನ ವಯಾಸಿಸಿನಂತೆ ನಮ್ಮ ಯುವ ಸಂಸ್ಥೆಯವರು ಸುಮಾರು 10,000ದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು 15,000 ಅಡಿ ಇಟ್ಟು ಈ ಒಂದು ಭಾಗದಲ್ಲಿ ಸುಮಾರು 300 ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಡಿಜಿಟಲ್ ಬೋರ್ಡ್ ಕೊಡುವಂತ ಕಾರ್ಯವನ್ನು ಮಾಡ್ಯಾರಲ್ಲ, ಇದು ದೇವರ ಪೂಜೆ ಮಾಡುವ ಕಾರ್ಯ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ ಇವತ್ತು ನಮ್ಮ ಸರ್ ನಮ್ಮ ಸುನೀಲ್ ಅವರು ಅವರ ಫೌಂಡರ್ ಆಗಿರ್ತಕ್ಕಂಥ ಕಿರಣ್ ಸರ್ ಅವರು ಬಹುಶಃ ನೋಡ್ರಿ ಎಷ್ಟೊಂದು ದೇಹೋದ್ದೇಶವನ್ನು ಇಟ್ಕೊಂಡಾರೆ. ಬಹಳ ಶ್ರೇಷ್ಠವಾಗಿರ್ತಂತ ತನ್ನಂಗ ನೋಡಿದರೆ ಬೆನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ. ಸಮಾಜ ನನಗೆ ಏನು ಕೊಡ್ತು ಅಂತ ಹೇಳಿ ಎಲ್ಲ ವಿಚಾರ ಮಾಡಬಾರ್ದು. ನಾವು ಸಮಾಜಕ್ಕಾಗಿ ನಾವೇನು ಕೊಟ್ಟಿವಿ ಅಂತ ಹೇಳಿ ವಿಚಾರ ಮಾಡಿದ್ವಿ ಅಂತ ಕೇಳಿದ್ರೆ ನಮ್ಗೆ ಇಂಥ ಕಾರ್ಯ ಮಾಡಾಕತ್ತದೆ. ಎಲ್ಲಾ ಕಡೆ ಇದು ಉತ್ತರ ಕರ್ನಾಟಕ ಬಹುಶಃ ದಾವಣಗೆರೆಯಿಂದ ಆ ಕಡೆ ಹೋದ್ರೆ ಎಲ್ಲ ಡೆವಲಪ್ಮೆಂಟ್ ಇದೆ ಬಹಳ. ನನ್ನ ಅನಿಸಿಕೆ ಪ್ರಕಾರ ದಾವಣಗೆರೆಯಿಂದ ಈ ಕಡೆ ಬಂದ್ರೆ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಗಟ್ಟರ ಇಲ್ಲ, ಒಳಚರಂಡಿ ಇಲ್ಲ, ಏನೂ ಇಲ್ಲ. ನಮಗೆ ಮಲತಾಯಿ ಧೋರಣೆ ಆಗಿದೆ ಈ ಕಡೆ. ಅದಕ್ಕೆ ಇಂಥ ಸ್ವಯಂ ಸಂಸ್ಥೆಗಳು ಇಂಥ ಶಾಲೆಗಳನ್ನು ಗುರುತಿಸಿ, ಗ್ರಾಮೀಣ ಭಾಗದ ಶಾಲೆಯನ್ನು ಗುರುತಿಸಿ ಇವತ್ತು ಡಿಜಿಟಲ್ ಬೋರ್ಡ್ ಅನ್ನು ಕೊಟ್ಟಾರಲ್ಲ, ಏನಂತ ಕೇಳಿದ್ರೆ ನಿಮ್ಗೊಂದು ವಿಜ್ಞಾನನ ಇಲ್ಲಿ ಬಂದು ಇಳಿದೈತೇನೋ ಅಂತ ಹೇಳಿ ನನಗೆ ಅನಿಸಾಕಿದೆ. ಯಾಕಂತ ಕೇಳಿದ್ರೆ ನೀವೆಲ್ಲ ಮನೆಯ ಜಗಳ ತೆಗಿತೀರಿ ನಿಮ್ಮ ತಂದೆ ತಾಯಿ ಜೊತೆಗೆ. ಎದಕ್ಕಂತ ಕೇಳಿದ್ರೆ ನಿಮ್ಗೆ ಏನೂ ಬೇಡ, ಏನು ಬೇಕು ಶಾಲೆ ಬಿಟ್ಟು ಹೋದ್ರಿಗೆ ಏನು ಹಿಡ್ತೀರಿ ನಾವು ನೋಡಿ, ಮೊಬೈಲ್ ಕೇಳ್ತೀರಿ. ಮೊಬೈಲ್ ಕೊಡಲಿಲ್ಲ ಅಂದ್ರೆ ಎಷ್ಟು ಅಡಾಕ್ಟ್ ಆಗಿವೆ ಅಂತ ಕೇಳಿದ್ರೆ ಮೊನ್ನೆ ಒಂದು ಬಾಂಬೆದಾಗ ಒಂದು ಸುದ್ದಿ ಬಂದಿದೆ. ಫೋನಿಗೆ ಏನಾಗ್ಬಿಟ್ಟು ಅಂತ ಕೇಳಿದ್ರೆ ಅಡಾಕ್ಟ್ ಆಗಿವೆ. ನಿಮಗೆ ಇದು ಯಾಕೆ ನಿಮ್ಗೆ ಸಮೀಪ ಆಗುತ್ತೆ ಗೊತ್ತೇನು? ಈ ಡಿಜಿಟಲ್ ಬೋರ್ಡ್ ಈಗ ಸರ್ ಹೇಳಿದ್ರು, ಮಾತನ್ನ ಸುನೀಲ್ ಸರ್ ಹೇಳಿದ್ರು, ನಿಮ್ಗೆ ಯಾಕೆ ಸಮೀಪ ಆಗುತ್ತೆ? ದಿನ ಎದ್ದು ಹಿಡಿದಿರ್ತೀರಿ, ಮಧ್ಯಾಹ್ನ ಹಿಡಿದಿರ್ತೀರಿ, ಸಂಜೆ ಹಿಡಿದಿರ್ತೀರಿ, ಅದಕ್ಕೆ ಅಡಾಕ್ಟ್ ಆಗಿರ್ತೀರಿ. ಅದು ದೊಡ್ಡ ಅಣ್ಣ ಇದ್ದಂಗಿದೆ, ಅದು ಸಣ್ಣ ತಮ್ಮ, ಇದು ದೊಡ್ಡ ಅಣ್ಣ. ಆದ್ರೆ ನಿಮ್ಗೆ ಬೇಕಾದ ಫಿಲ್ಮ್ ಎಲ್ಲ ಸಿಗ್ತಾವು. ಇದ್ರಾಗ ಏನ್ ಸಿಗ್ತದೆ ಅಂತ ಕೇಳಿದ್ರೆ ನಿಮಗೆ ಬೇಕಾದಂತ ಪಾಠ ಪ್ರವಚನಗಳು ಮಾತ್ರ ನಿಮ್ಗೆ ಸಿಗ್ತಾವು. ಅದಕ್ಕೆ ನಾನು ಈ ಮನೆ ಒಂದು ಶಾಲೆಗೆ ಹೋಗಿದ್ದೇನೆ, ಪ್ರೊಜೆಕ್ಟರ್ ಸಮೇತ ಇದನ್ನೆಲ್ಲ ಡಿಜಿಟಲ್ ಬೋರ್ಡ್ ಉದ್ಘಾಟನೆಗೆ ಹೋಗಿದ್ದೇನೆ. ನಾನು ಆಲ್ಮೇಲದಲ್ಲಿ ಅದ್ರಾಗೆಲ್ಲ ನೋಡಿದ್ದೇನೆ. 2 ಕಡೆ ನಾನು ಉದ್ಘಾಟನೆ ಮಾಡಿ ಬಂದೇನೆ. ಬಹಳ ಅದ್ಭುತ ಪಾಠವನ್ನು ಟೀಚರ್ ಏನು ಹೇಳೋದೇ ಬೇಡ, ಸುಮ್ಮನೆ ಅವ್ರು ಒಂದಿಷ್ಟು ಈ ಪಾಠ ಅಂತೇಳಿ ಅದನ್ನ ಬಾಕಿ ಕೈ ಬಿಟ್ಬಿಟ್ಟು ಅದು ಹೇಳಕತ್ತಿರ್ತದೆ ಪಾಠ. ಎಷ್ಟು ಚಲೋ ಹೇಳ್ತೈತೆ ಅಂತ ಕೇಳಿದ್ರೆ ನಿಮ್ದು ಎಲ್ಲಿ ನಿಮ್ಮ ಮೈಂಡ್ ಡೈವರ್ಷನ್ ಆಗೋದಿಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಆಗ್ಬಿಡ್ತದೆ. ಆಗ ನೀವೆಲ್ಲ ಪಾಠವನ್ನ ಕಲೀಲಿಕ್ಕೆ, ಮುಂದೆ ದೊಡ್ಡವರಾಗ್ಲಿಕ್ಕೆ, ಏನಾದ್ರೂ ಈ ನಾಡಿಗೆ ಕೊಡ್ಲಿಕ್ಕೆ ಒಂದು ದೊಡ್ಡ ಸಾಧನೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಮೊದಲು ಕನಸಿನ ಕೂಸು ಯಾರ ಮೊದಲನೇ ಜನ್ಮವನ್ನು ಪಡೀತು ಅಂತ ಕೇಳಿದ್ರೆ ನಮ್ಮ ಕಿರಣ್ ಸರ್ ಪಡೀತು. ಸುಮಾರು ಆ ಕಾರ್ಯವನ್ನು ಬಹುಶಃ ಇವತ್ತು ಅವರ ಬರೋದು ಬಿಟ್ಟು ಇವತ್ತು ನಮ್ಮ ಅವರ ಇನ್ನೊಬ್ಬ ಸುನೀಲ್ ಸರ್ ಬಂದು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯವರು ಬಹಳ ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟರು, ಬಹಳ ಹೇಳಿಸ್ತಾರೆ ನನಗೆ ಡಿಜಿಟಲ್ ದೀಪ ಅನ್ನುವಂತ ಬಹಳ ಒಳ್ಳೆ ಪ್ರಶಸ್ತಿಯನ್ನ ಈ ಸಂಸ್ಥೆಯನ್ನು ಕೊಟ್ಟಾರೆ. ನೀವು ಸರ್ ಇವತ್ತು ಈ ಸಂಸ್ಥೆಯಾಗಿ ಕುಂತೀರಿ, ಇದು ಎಂಥದ್ದಂತ ಕೇಳಿದ್ರೆ ವೀರೇಶ್ವರ ಮಹಾಶರಣರಂತ ಬಹಳ ದೊಡ್ಡ ಶರಣರು ಅಂದಿದ್ದೇ ಆಗ್ಬಿಟ್ಟಿದೆ. ಅವ್ರದ್ದು ಕುಷ್ಠರೋಗವನ್ನು ಪಡೆದ್ರು, ಮಕ್ಕಳೆಲ್ಲವರು ಮಕ್ಕಳನ್ನು ಕೊಟ್ಟರು. ಅವ್ರು ಎಲ್ಲಿ ಕುಂತಾಗ ಅಲ್ಲಿ ಮಠ ಆಗ್ಯಾವ, ಅಂದಿದ್ದೇ ಕರೆ ಆಗ್ಬಿಟ್ಟದೆ. ಅಂತ ಮಹಾಶಿವ ಶರಣರು ಒಂದು ಹಿಡಿ ಹಿಟ್ಟನ್ನು ಭಿಕ್ಷಾ ಬೇಡ್ಕೊಂಡು ಬಂದು 1000 ಮಂದಿಗೆ ಪ್ರಸಾದ ಮಾಡಿಸಿದಂತ ಪುಣ್ಯಾತ್ಮ ಆ ವೀರೇಶ್ವರ ಕೊಟ್ಟಿರಲ್ಲ. ಒಂದು ಹಿಡಿಯ ಒಳಗೆ 1000 ಮಂದಿಗೆ ಪ್ರಸಾದ ಮಾಡ್ಯಾರಲ್ಲ. ಬಹುಶಃ ನಿಮ್ಮ ಸಂಸ್ಥೆಯವ್ರು ಏನು ಆಶೀರ್ವಾದ ಕೊಡ್ತಾರೆ ಅಂತ ಕೇಳಿದ್ರೆ ಇಂಥ ಲಕ್ಷ ಡಿಜಿಟಲ್ ಬೋರ್ಡ್ ಅನ್ನು ಕೊಡುವಂತ ಶಕ್ತಿಯನ್ನು ನಿಮ್ಮ ಸಂಸ್ಥೆಗೆ ಕೊಡ್ತಾರೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಒಂದು ಮಾತು ಕೇಳಿದ್ರೆ ಇದನ್ನೆಲ್ಲ ಹೇಗೆ ಮಾಡ್ತೀರಿ ನೀವು ಕೊಡೋದು ಅಂತ ಕೇಳಿದೆ. ಅವರು ನಮ್ಮ ತಿಂಗಳ ಪಗಾರ ಏನು ಬರ್ತದಲ್ಲ, ಆ ಪಗಾರದಲ್ಲಿ ಯಾರೋ 1000 ಕೊಡ್ತಾರ, 500 ಕೊಡ್ತಾರ, ಎಲ್ಲವನ್ನ ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಶಾಲೆಗೆ ಇಂಥ ಒಂದು
ಡಿಜಿಟಲ್ ಬೋರ್ಡು ಮತ್ತು ಅಥವಾ ಕಂಪ್ಯೂಟರ್ಸು ಏನೆಲ್ಲವನ್ನು ಕೊಡುವಂಥ ಕೆಲಸವನ್ನ ಅವ್ರು ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಅವ್ರಿಗೆ ಒಂದೇ ಮಾತು ಹೇಳೋದು, ಹಾಲುಂಡತವರಿಗೆ ಏನೆಂದು ಹರಸಲಿ, ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿ ಹಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳಿ ನಾನು ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳಕ್ ಇಷ್ಟಪಡ್ತೀನಿ. ಇಂಥ ಕಾರ್ಯ ಅವರಿಂದ ಈ ಸಮಾಜದಲ್ಲಿ ನಡ್ಕೊಂಡು ಹೋಗ್ಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ನಮ್ಮ ಬಸವೇಶ್ವರರಿಂದ ಪರಿಚಯ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಮಾತಿನಾಗ, ಇನ್ನೂ ಇಂಥ ವ್ಯಕ್ತಿಗಳನ್ನು ಈ ನಾಡಿಗೆ ಪರಿಚಯ ಮಾಡಿಸ್ರಿ, ಇಂಥ ಕಾರ್ಯಗಳು ನಡೀಲಿ ಎನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು